ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾವಿವತ್ತು ನಿಮ್ ಮುಂದೆ ಇಡ್ತಿರುವಂತದ್ದು PSTR ಇರಬಹುದು, GPSTR ಇರಬಹುದು, HSTR ಇರಬಹುದು. ಈ ಮೂರಕ್ಕೂ ಅನುಕೂಲ ಆಗುವಂತದ್ದು ಕಡಿಮೆ ಮಾರ್ಕ್ಸ್ ಇರಬಹುದು, ಆದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದ ಕುರಿತು. ಆರೋಗ್ಯ ಶಿಕ್ಷಣ ಏನು ಇಲ್ಲಿಯವರೆಗೂ GPSTR ನಲ್ಲಿ ಸುಮಾರು 7 ವರ್ಷದ ಪ್ರಶ್ನೆ ಪತ್ರಗಳೇನಿವೆ ಅವುಗಳನ್ನ ನಿಮ್ ಮುಂದೆ ಇಡುವಂತಹ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ನಿಮ್ಗೆ 15 ಅಂಕಗಳನ್ನ ಫಿಕ್ಸ್ ಮಾಡಲಾಗಿರುತ್ತೆ. ಸೊ 15 ಅಂಕಗಳಲ್ಲ, ಈಗ ನಮ್ಗೆ ಪ್ರತಿಯೊಂದು ಅಂಕವು ಇಂಪಾರ್ಟೆಂಟ್. ಒಂದು ಅಂಕದಲ್ಲಿ ಕೂಡ ನಮ್ಮ ಜಾಬ್ ಕೆಲವೊಂದು ಟೈಮು ಮಿಸ್ ಆಗೋ ಚಾನ್ಸಸ್ ಇದೆ, ಅದನ್ನ ನಾನು ನೋಡಿದ್ದೀನಿ ಕೂಡ. ಅದಕ್ಕೋಸ್ಕರ ಕೇವಲ ನೀವು ಕನ್ನಡವನ್ನೇ ಜಸ್ಟ್ ಕನ್ನಡ, ಇಂಗ್ಲಿಷು, ಕಂಪ್ಯೂಟರು, ಸೈಕಾಲಜಿ ಅಷ್ಟು ಮಾತ್ರ ಓದೋದಲ್ಲ. ಇಲ್ಲಿ ಕೂಡ 15 ಇದೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದಲ್ಲಿಯೂ 15 ಮಾರ್ಕ್ಸ್ಗಳು ಇರುವಂತದ್ದು. ಸೊ ಆ ಕಾರಣದಿಂದ 7 ವರ್ಷಗಳ ಇಂದಿನ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ಅಟ್ಲೀಸ್ಟ್ 2ರಿಂದ 3 ರಿಪೀಟ್ ಆಗಬಹುದು. ಕೆಲವೊಂದು ಅಂದ್ರೆ ಹೇಗ್ ಬರುತ್ತೆ ಅನ್ನುವಂಥದ್ದು ನಿಮ್ಗೊಂದು ಪ್ಲಾನ್ ಬರುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತ ಸಿಲೆಬಸ್ ಗಳನ್ನ ಕೂಡ ಓದಬಹುದು. ನೀವು ಬೇಕಿದ್ರೆ ಸಿಲೆಬಸ್ ವಿತ್ ನೋಟ್ಸ್ ಬೇಕು ಅಂದ್ರೆ ಕೂಡ ನಾನು ಅದನ್ನ ರೆಡಿ ಮಾಡಿ ಕೊಡುವಂತಹ ಕೆಲಸವನ್ನ ನಮ್ಮ ಟೀಮ್ಗೆ ಹೇಳ್ತೀನಿ, ಅಲ್ಲೂ ಕೂಡ ಸಿಗುವಂತದ್ದು. ಓಕೆ ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಇನ್ನೊಂದು ವಿಚಾರವನ್ನ ಹೇಳ್ತೀನಿ. ಈ PDF ಅನ್ನ ನಿಮ್ಗೆ ಉಚಿತವಾಗಿ ಕೊಡ್ತಾ ಇದ್ದೇನೆ. ಇದು 46 ಪುಟಗಳ PDF ಆಗಿರುವಂತದ್ದು. 46 ಪುಟಗಳನ್ನ ಹೊಂದಿರುವಂತಹ PDF ಹೊಂದಿರುವಂತದ್ದು. ಇದು ಉಚಿತವಾಗಿ ನಿಮ್ಗೆ ಸಿಗುತ್ತೆ. ಯಾರಿಗೆಲ್ಲ ಉಚಿತವಾಗಿ ಸಿಗುತ್ತೆ ಅದನ್ನ ಮುಂದೆ ಹೋಗ್ತಾ ಹೇಳ್ತೀನಿ. ಅದಕ್ಕೂ ಮುಂಚೆ ನಾವೀಗ ಮೊದಲು ಪ್ರಶ್ನೆಗಳನ್ನ ಶುರು ಮಾಡೋಣ. ಟೈಫಾಯ್ಡ್, ಕಾಲರಾ, ಟ್ಯೂಬರ್ಕ್ಯುಲಸ್ ಗೆ ಕಾರಣವಾಗುವ ಸೂಕ್ಷ್ಮಾಣುಜೀವಿಗಳು ಯಾವುದು ಸೂಕ್ಷ್ಮಾಣುಜೀವಿ ಅಥವಾ ಯಾವುವು ಅಂತ ಕೇಳಿದ್ರೆ ಕಾಲರಾ ಇರಬಹುದು, ಟೈಫಾಯ್ಡ್ ಇರಬಹುದು, ಟ್ಯೂಬರ್ಕ್ಯುಲೋಸಿಸ್ಗೆ ಕಾರಣವಾಗುವಂತದ್ದು ಬ್ಯಾಕ್ಟೀರಿಯಾ. ಇನ್ನು ಜೀವಕೋಶಗಳ ಸಂಖ್ಯೆಯಲ್ಲಿ ಹೆಚ್ಚಳದ ಮೂಲಕ ಗಾತ್ರದಲ್ಲಿ ಪರಿಣಾಮಾತ್ಮಕ ಹೆಚ್ಚಳವನ್ನ ಪ್ರಕ್ರಿಯೆ ಏನಂತೇವೆ, ಬೆಳವಣಿಗೆ ಅಂತ ಕರಿತೀವಿ. ಇನ್ನು HIV ಇದರ ಮೂಲಕ ಹರಡುವುದಿಲ್ಲ. HIV ಇದರ ಮೂಲಕ ಹರಡುವುದಿಲ್ಲ ಅಂದ್ರೆ ಸೊಳ್ಳೆ ಕಚ್ಚುವುದರಿಂದ ಹರಡುವುದಿಲ್ಲ, ಆದ್ರೆ ತಾಯಿಯ ಭ್ರೂಣದಿಂದ ಹರಡುತ್ತೆ, ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದಲೂ ಹರಡುತ್ತೆ, ರಕ್ತದ ಮೂಲಕವೂ ಹರಡುತ್ತೆ. ಪ್ರಥಮ ಚಿಕಿತ್ಸೆ ಎಂದರೇನು? ಆಕಸ್ಮಿಕ ಚಿಕಿತ್ಸೆನ, ದೀರ್ಘಾವಧಿ ಚಿಕಿತ್ಸೆನ, ವೈದ್ಯಕೀಯ ಸಲಹೆ ಪಡೆಯೋದ ನಂತರ ಪೂರ್ವಭಾವಿ ಆಕ್ಸಿಡೆಂಟ್ ಆದ ತಕ್ಷಣ ಮಾಡುವಂಥದ್ದು, ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗೋದಕ್ಕೂ ಮುಂಚೆ ಮಾಡುವಂಥದ್ದೇ ಪ್ರಥಮ ಚಿಕಿತ್ಸೆ. ನೀರಿನಲ್ಲಿ ಕರಗುವ ಜೀವಸತ್ವ ಯಾವುದು ಅಂದ್ರೆ B ಮತ್ತು C ಏನಿದಾವೆ ಇವು ನೀರಿನಲ್ಲಿ ಕರಗುತ್ತೆ. ಸ್ನೇಹಿತರೆ, ಈ B ಮತ್ತು C ಜೀವಸತ್ವನ ನೀವು ಪ್ರತಿದಿನ ಕೊಡಲೇಬೇಕು. ಪ್ರತಿದಿನ ನಿಮ್ಮ ದೇಹಕ್ಕೆ ಕೊಡಬೇಕು. ಯಾಕಂದ್ರೆ ದೇಹದಲ್ಲಿರುವಂತಹ ಇದು ನೀರಿನಲ್ಲಿ ಕರಗಿ ಮೂತ್ರ ವಿಸರ್ಜನೆ ಮೂಲಕ ಹೊರಬರುತ್ತೆ. ಸೊ ಇವು ಇಂಪಾರ್ಟೆಂಟ್, B ಮತ್ತು C. ಸೊ ಇಲ್ಲಿ ನಮಗೆ B ಇಲ್ಲ, ಕಾರಣ C ಅನ್ನ ನಾವು ಹಾಕ್ಬೇಕಾಗುತ್ತೆ. ಇನ್ಫ್ಲೂಯೆನ್ಸಾ ಕಾಯಿಲೆಗೆ ಕಾರಣವಾಗುವ ಸೂಕ್ಷ್ಮಾಣುಜೀವಿ ಯಾವುದು ಅಂದ್ರೆ ವೈರಸ್. ಡಯಾಬಿಟಿಸ್ ಮೆಲಿಟಸ್ ನ್ಯೂನತೆ ಉಂಟಾಗುವ ಭಾಗ ಯಾವುದು ಅಂದ್ರೆ ಮೇದೋಜೀರಕಾಂಗ ಗ್ರಂಥಿ. ಯಾವುದು? ಮೇದೋಜೀರಕಾಂಗ ಗ್ರಂಥಿ. ಇನ್ನು ಸ್ನೇಹಿತರೆ, ಈ PDF ಅನ್ನ ಹೇಗೆ ಪಡ್ಕೊಳ್ಳೋದು ಅಂತ. ಸ್ನೇಹಿತರೆ, ಈ PDF ಅಂದ್ರೆ ನಿಮ್ಗೆ ಗೊತ್ತಿರಲಿ 46 ಪುಟಗಳನ್ನ ಹೊಂದಿದೆ. 7 ವರ್ಷದ ಅಂದ್ರೆ ನಾನ್ HK ಅದೆಲ್ಲವೂ ಸೇರಿಸಿ 7 ಪ್ರಶ್ನೆ ಪತ್ರಿಕೆಗಳು ಇರುವಂತದ್ದು. ಇದನ್ನ ನೀವು ಈಗಾಗಲೇ ನಮ್ಮ ಹತ್ರ ಒಂದು PDF ಅನ್ನ ಈಗಾಗಲೇ ಯಾವ್ದಾದ್ರು ಒಂದು PDF ಅನ್ನ ಪಡೆದಿದ್ರೆ ಅವರು ಉಚಿತವಾಗಿ ಇದನ್ನ ಪಡ್ಕೋಬಹುದು. ಈ ನಂಬರ್ಗೆ ಆಲ್ರೆಡಿ ನೀವು ಬೈ ಮಾಡಿದ್ರೆ ಅದನ್ನ ನೀವು ನಮಗೆ ಹೇಳಿದ್ರೆ ಅಥವಾ ಸ್ಕ್ರೀನ್ ಶಾಟ್ ಅನ್ನ ಅದನ್ನ ಕಳಿಸಿದ್ರೆ ಬೈ ಮಾಡಿರೋದನ್ನ 9945005138ಗೆ ಕಳಿಸಿ ನೀವು ಈ PDF ಅನ್ನ ಉಚಿತವಾಗಿ ಪಡ್ಕೊಳ್ಬಹುದು. ಯಾವುದನ್ನ? ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದ ಪ್ರಶ್ನೆ ಪತ್ರಿಕಾ ಬ್ಯಾಂಕ್ ಅನ್ನ. ಅದು ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ವಾಟ್ಸಪ್ ಅಥವಾ ಇಮೇಲ್ ಮೂಲಕ ಕಳಿಸ್ತೀವಿ. ಒಂದ್ ವೇಳೆ ಇಲ್ಲ ಸರ್ ನಾನು ಇನ್ನೂ ಬೈ ಮಾಡ್ಕೊಂಡಿಲ್ಲ ಅಂದ್ರೆ ನೀವು ಯಾವ್ದಾದ್ರು ಒಂದನ್ನ ಬೈ ಮಾಡಿ ಇದನ್ನ ಉಚಿತವಾಗಿ ಪಡ್ಕೋಬಹುದು. ಇದನ್ನ ಎಕ್ಸ್ಟ್ರಾ ಪ್ಲಸ್ ಉಚಿತವಾಗಿ ಪಡ್ಕೋಬಹುದು. ಇಲ್ಲ ಸರ್ ನನಗೆ ಯಾವುದೋ PDF ಆಗಿಲ್ಲ, ಜಸ್ಟ್ ಕ್ವಶನ್ ಬ್ಯಾಂಕ್ ಮಾತ್ರ ಬೇಕು ಅಂದ್ರೆ 49 ರೂಪೀಸ್ ಅನ್ನ ಪೇ ಮಾಡಿ ತಗೋಬೇಕಾಗುತ್ತೆ. ಸೊ 49 ರೂಪೀಸ್ ಅನ್ನ ಪೇ ಮಾಡೋ ಬದಲು ನಿಮ್ಗೆ ಅವಶ್ಯಕತೆ ಇರುವಂತಹ PDF ಅನ್ನ ತೆಗೆದುಕೊಂಡ್ರೆ ಇದನ್ನ ಉಚಿತವಾಗಿ ಪಡಿಬಹುದು ಅಂತ ಹೇಳ್ತಾ ಮುಂದೆ ಹೋಗೋಣ.
ಇನ್ನು ಪ್ಲಾಸ್ಮೋಡಿಯಂ ದ್ವಿಗುಣಗೊಳ್ಳುವ ಸ್ಥಳ ಯಾವುದು ಅಂದ್ರೆ ನಿಂತ ನೀರು. ಯಾವುದು? ನಿಂತ ನೀರು. ಮಾನವನ ಜೀವನದ ನೈತಿಕ ತತ್ವದಲ್ಲಿ ಉತ್ತಮ ನೈತಿಕ ಮಟ್ಟವನ್ನ ಸೂಚಿಸುವಂತದ್ದು ಆಶಾವಾದ ಅಂತ ಅಲ್ಲ. ಈ ಆಶಾವಾದನೂ ಆಗುತ್ತೆ, ಬಟ್ ಆನ್ಸರ್ ಕೊಟ್ಟಿರುವಂತದ್ದು ಧನಾತ್ಮಕವಾದ. ಯಾವುದು? ಧನಾತ್ಮಕವಾದ. ಓಕೆ. ಉಪಯೋಗಾರ್ಥವಾದದ ಪ್ರಕಾರ ಶಿಕ್ಷೆಯು ಪ್ರತಿನಿಧಿಸುವಂತದ್ದು ಏನು? ಶಿಕ್ಷೆಯು ಪ್ರತಿನಿಧಿಸದೇ ಇರುವಂತದ್ದು ಯಾವುದು ಅಂದ್ರೆ ಪ್ರಜಾರಕ್ಷಣೆ. ಇದು ಶಿಕ್ಷೆನ ನೀಡಲ್ಲ. ಪಾಠ ಬೋಧನೆ ಕೆಲವೊಂದು ಟೈಮ್ ಆಗುತ್ತೆ, ದಂಡ ಪಾವತಿನೂ ಆಗುತ್ತೆ. ಒಂದೇ ರೀತಿಯ ತಪ್ಪನ್ನು ಮಾಡದಿರುವ ವ್ಯಕ್ತಿಗಳನ್ನ ಪ್ರತಿಬಂಧಿಸುವುದು, ಓಕೆ, ಇದು ಆಗುತ್ತೆ. ಬಟ್ ಸರಿಯಾದ ಉತ್ತರ ಆಗುವಂಥದ್ದು ಪ್ರಜಾರಕ್ಷಣೆ. ಜ್ಞಾನ ಮತ್ತು ನೈತಿಕ ಲಕ್ಷಣಗಳು ಇದರ ಸಾಧನ ಅಂದ್ರೆ ನೈತಿಕ ಸ್ವಾಭಾವಿಕತೆಗೆ. ಇದರ ಪ್ರಕಾರ ಸಂತೋಷ ಮತ್ತು ಖುಷಿ ಪಡುವುದು ಆಂತರಿಕವಾಗಿ ಒಳ್ಳೆಯದು ಅಂದ್ರೆ ಭೋಗವಾದದ ಪ್ರಕಾರ ಒಳ್ಳೆಯದಾಗಿರುವಂಥದ್ದು. ಭಾರತೀಯ ತತ್ವಶಾಸ್ತ್ರದ ಸಾಂಪ್ರದಾಯಿಕ ಕಲೆ ಯಾವುದಪ್ಪ ಅಂದ್ರೆ ವೇದಾಂತ. ಇನ್ನು ಸ್ನೇಹಿತರೆ, ನಮ್ಮಲ್ಲಿ ನಿಮಗೆ ಗೊತ್ತಿರಲಿ 6ರಿಂದ 10ನೇ ತರಗತಿಯ ಸೋಷಿಯಲ್ ಸೈನ್ಸ್ PDF ಇರುವಂಥದ್ದು. ಸೋಷಿಯಲ್ ಸೈನ್ಸ್ PDF ಇರುವಂಥದ್ದು. 7ರಿಂದ 10ನೇ ತರಗತಿ ಸೈನ್ಸ್ ನೋಟ್ಸ್ ಇರುವಂಥದ್ದು. ಕಂಪ್ಯೂಟರ್ ನೋಟ್ಸ್ ಇರುವಂಥದ್ದು. ಕಂಪ್ಯೂಟರ್ PDF ಇರುವಂಥದ್ದು. ಇನ್ನು EVS ಕೂಡ ಇರುವಂಥದ್ದು. ಕನ್ನಡ ಇರುವಂಥದ್ದು. ಸೈಕಾಲಜಿ ಕೂಡ ಇರುವಂಥದ್ದು. ನಿಮ್ಗೆ ಯಾವ್ದು ಬೇಕೋ ಆ PDF ಅನ್ನ ಅಲ್ಲಿ ಮೇಲೆ ಹೇಳಿದಂತಹ ನಂಬರ್ ಇನ್ನು ಮತ್ತೊಮ್ಮೆ ಒಕ್ಕಲಿಗೆ ಹೇಳ್ತೀನಿ, 9945005138ಗೆ ನೀವು ವಾಟ್ಸಪ್ ಮಾಡಿ ಪಡೆದುಕೊಳ್ಬಹುದು ಅಂತ ಹೇಳ್ತಾ ನೋಡೋಣ ಮುಂದಿನ ಪ್ರಶ್ನೆ. ನೈತಿಕ ಸಂಹಿತೆಯನ್ನ ಸ್ವ ಇಚ್ಛೆಯಿಂದ ಅಥವಾ ತೃಪ್ತಿದಾಯಕವಾಗಿ ಅನುಸರಿಸುವ ಪ್ರವೃತ್ತಿ ಯಾವುದು ಅಂದ್ರೆ ಉನ್ನತ ಮಟ್ಟದ ಹಂಬಲ. ಇನ್ನು ಯೋಗ ಕ್ರಿಯೆಯಲ್ಲಿ ಉಸಿರನ್ನ ತೆಗೆದುಕೊಳ್ಳುವ ಕ್ರಿಯೆಗೆ ಏನಂತ ಕರಿತೀವಿ ಅಂದ್ರೆ ರೇಚಕ. ರೇಚಕ ಅಂತ ಕರಿತೀವಿ. ಇನ್ನು ಸ್ನೇಹಿತರೆ, ನಿಮ್ಗೆ ಈ PDF ಹೇಗಿದೆ ಅಂತ ಒಮ್ಮೆ ತೋರಿಸ್ಬಿಡ್ತೀನಿ. ಕ್ವಶನ್ ಬ್ಯಾಂಕ್ ನಿಮಗೆ ಕಾಣಿಸ್ತಾ ಇರಬಹುದು. ಫಸ್ಟ್ ಇಂದ ಬಂದ್ಬಿಡೋಣ. ಓಕೆ, ಇಲ್ಲಿಂದ ನೋಡಿ 7 ವರ್ಷಗಳ ಹಿಂದಿನ ಪ್ರಶ್ನೆ ಪತ್ರಿಕೆ ಏನಿದೆ ಅವೆಲ್ಲ ಪ್ರಶ್ನೆಗಳನ್ನ ತೆಗೆದಿರುವಂತದ್ದು ನೋಡಿ ಹೀಗಿದೆ. ಕಾಣಿಸ್ತಾ ಇದೆ ನೋಡಿ. ಪೇಪರ್ 2017 GPSTR 15 ಆಗ್ಲೇ ಹೋಯ್ತಲ್ಲ. ಈಗ ನೋಡಿ HK ಇದು 2017 HK ಇರುವಂತದ್ದು. ಇದು ನೋಡಿ 2000 ನಾನು HK ಅಂದ್ರೆ ಬೆಂಗಳೂರು ಮತ್ತೆ ಇದು ಸೌತ್ ಮಾಡಿದ್ರಲ್ಲ ಅದು. ಇಲ್ಲಿ ನೋಡಿ 2019 ನಾನ್ HK. 2022 ಟಾಪ್ ಅಲ್ಲೇ ಇರುವಂತದ್ದು. ಇದು ಟೋಟಲ್ 45 ಇದಿರುವಂತದ್ದು. ಇದನ್ನ ಉಚಿತವಾಗಿ ನಾನು ಹೇಳದಂಗೆ ನೀವು ಆಲ್ರೆಡಿ ಬೈ ಮಾಡಿದ್ರೆ ತೆಗೆದುಕೊಳ್ಬಹುದು, ಅಥವಾ ಒಂದನ್ನ ಬೈ ಮಾಡ್ತೀರಾ ಅಂದ್ರೆ ಅದ್ರ ಜೊತೆ ಇದು ನಿಮಗೆ ಸಿಗುವಂತದ್ದು. ಸ್ನೇಹಿತರೆ, ಯಾರಾದ್ರೂ ಮೌಲ್ಯ ಶಿಕ್ಷಣದ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬೇಕಿತ್ತು ಅಂತ ಏನಾದ್ರು ಕೇಳ್ತಿದ್ರೆ ಈ ವಿಡಿಯೋನ ರೆಫರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಧನ್ಯವಾದಗಳು.